ಪ್ರಿಯ ವೀಕ್ಷಕರೇ, ದಾರಿದೀಪ ಟಿವಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಚಾನೆಲ್ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗೆ ಒಂದು ಚಿಕ್ಕ ಹೆಜ್ಜೆ ಎಂದು ಭಾವಿಸುವೆ. ಪ್ರಿಯ ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ 12ನೇ ಶತಮಾನದ ಶಿವಶರಣರಾದ ಶ್ರೀ ಸಿದ್ದರಾಮೇಶ್ವರರ ಕಿರುಪರಿಚಯ ಮಾಡಿಕೊಳ್ಳೋಣ. ಸಿದ್ದರಾಮೇಶ್ವರರು 12ನೇ ಶತಮಾನದ ಪ್ರಮುಖ ಶರಣರು, ವಚನಕಾರರು ಮತ್ತು ಲಿಂಗಾಯತ ಧರ್ಮದ ಆಧ್ಯಾತ್ಮಿಕ ನಾಯಕರು. ಇವರು ಬಸವಣ್ಣ ಅವರ ಸಮಕಾಲೀನರಾಗಿದ್ದು ಲಿಂಗಾಯತ ಧರ್ಮದ ಪ್ರಮುಖ ಶರಣರಲ್ಲಿ ಒಬ್ಬರು. ಸಿದ್ದರಾಮೇಶ್ವರರು ಕರ್ನಾಟಕದ ಸೊಲ್ಲಾಪುರ, ಇಂದಿನ ಮಹಾರಾಷ್ಟ್ರ ಪ್ರದೇಶದಲ್ಲಿ ಜನಿಸಿದರು ಎಂದು ಹೇಳಲಾಗುತ್ತದೆ. ಇಂತಹ ಮಹಾನ್ ಸಾಧಕರ ಜೀವನ ನಮಗೆ ಪ್ರೇರಣೆ, ಭಕ್ತಿ ಸೇವೆ ಮತ್ತು ಸತ್ಯದ ದಾರಿ ತೋರಿಸುವ ಬೆಳಕು. ಸಿದ್ದರಾಮೇಶ್ವರರು ಬಾಲ್ಯದಲ್ಲೇ ಭಕ್ತಿಯ ಮಾರ್ಗವನ್ನ ಹಿಡಿದರು. ದೇವರ ಧ್ಯಾನವೇ ಅವರ ಜೀವನದ ಮೊದಲ ಗುರಿಯಾಗಿತ್ತು. ದೇವರ ಆರಾಧನೆ ಮಾತ್ರವಲ್ಲ, ಜೀವನದ ಸತ್ಯವನ್ನ ಅರಿಯಲು ಪ್ರಯತ್ನಿಸಿದ್ರು. ಈ ಹುಡುಕಾಟದಲ್ಲಿ ಅವರು ಹಲವಾರು ಸಂತರನ್ನ ಭೇಟಿ ಮಾಡಿದ್ರು. ಕೊನೆಗೆ ಬಸವಣ್ಣ ಅವರ ವಿಚಾರಧಾರೆ ಅವರನ್ನ ಆಕರ್ಷಿಸಿತು. ಸಿದ್ದರಾಮೇಶ್ವರರು ಶಿವಭಕ್ತಿಯಲ್ಲಿ ತಲ್ಲೀನರಾಗಿದ್ದು ನಂತರ ಬಸವಣ್ಣ ಮತ್ತು ಇತರ ಶರಣರ ಸಂಪರ್ಕಕ್ಕೆ ಬಂದರು. ಅನುಭವ ಮಂಟಪದಲ್ಲಿ ಅವರು ಭಾಗವಹಿಸಿ ಸಮಾಜ ಸುಧಾರಣೆ ಮತ್ತು ಸಮಾನತೆಯ ಸಂದೇಶವನ್ನ ಹರಡಿದರು. ದಿನನಿತ್ಯ ಧ್ಯಾನ ಮತ್ತು ಪೂಜೆಯಲ್ಲಿ ತೊಡಗಿಕೊಂಡು ಇಷ್ಟಲಿಂಗ ಧಾರಣೆ ಮೂಲಕ ದೇವರನ್ನ ಹೃದಯದಲ್ಲಿ ಅನುಭವಿಸಿದರು. ಕಾಯಕವೇ ಕೈಲಾಸ ಎಂಬ ತತ್ವವನ್ನ ಅನುಸರಿಸಿದ್ರು. ಸಮಾಜದಲ್ಲಿ ಜಾತಿ ಭೇದವನ್ನ ವಿರೋಧಿಸಿದ್ರು. ಶ್ರಮ ಮತ್ತು ಭಕ್ತಿಯನ್ನು ಸಮಾನವಾಗಿ ಮಹತ್ವ ನೀಡಿದ್ರು. ಸಿದ್ದರಾಮೇಶ್ವರರು ಶಿವನ ಆರಾಧನೆಯಲ್ಲಿ ತೊಡಗಿ ಅನೇಕ ವಚನಗಳನ್ನು ರಚಿಸಿದ್ರು. ಅವರ ವಚನಗಳು ಸರಳವಾಗಿದ್ದು ಆಳವಾದ ಅರ್ಥ ಹೊಂದಿವೆ. ಲಿಂಗಾಯತ ಧರ್ಮದ ವಿಸ್ತರಣೆ, ಸಮಾನತೆ ಮತ್ತು ಮಾನವೀಯ ಮೌಲ್ಯಗಳ ಪ್ರಚಾರ, ಭಕ್ತಿ ಸಾಹಿತ್ಯದಲ್ಲಿ ಮಹತ್ವದ ಸ್ಥಾನ ಇವರ ಪ್ರಮುಖ ಕೊಡುಗೆಯಾಗಿವೆ. ಸಿದ್ದರಾಮೇಶ್ವರರು ಸಾವಿರಾರು ವಚನಗಳನ್ನು ರಚಿಸಿದ್ದಾರೆ. ಸರಳ ಭಾಷೆಯಲ್ಲಿ ಆಳವಾದ ತತ್ವಗಳನ್ನು ಹೇಳಿದ್ದಾರೆ. ಜೀವನದ ಅರ್ಥ, ಸತ್ಯ, ಧರ್ಮವನ್ನ ಸುಲಭವಾಗಿ ವಿವರಿಸಿದ್ದಾರೆ. ಅಂಗವರತು ನಿಂದವಂಗೆ ಜಗದ ಹಂಗಿನಲ್ಲಿ ಸಿಕ್ಕ ಜಂಗುಳಿಗಳ ಕೂಡದೆ ಲಿಂಗವೇ ಅಂಗವಾಗಿ ನಿಂದುದು, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವು ತಾನಾದುದು. ಇದು ಸಿದ್ದರಾಮೇಶ್ವರ ಅವರ ಆಳವಾದ ವಚನಗಳಲ್ಲಿ ಒಂದಾಗಿದೆ. ಇದನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ನಾವು ನಮ್ಮ ಮನಸ್ಸಿನ ಕೆಟ್ಟ ಗುಣಗಳನ್ನ ಬಿಟ್ರೆ, ಜಗತ್ತಿನ ಆಸೆಗಳಲ್ಲಿ ಸಿಕ್ಕಿಕೊಳ್ಳದೆ ಇದ್ರೆ ಆಗೇನಾಗ್ತದೆ ಗೊತ್ತಾ? ಲಿಂಗವೇ ಅಂಗವಾಗಿ ನಿಂದುದು ಅಂದ್ರೆ ದೇವರು ನಮ್ಮೊಳಗೆ ನೆಲೆಸ್ತಾನೆ. ದೇವರನ್ನ ಹೊರಗೆ ಹುಡುಕ್ಬೇಕಾಗಿಲ್ಲ, ನಿನ್ನೊಳಗೆ ದೇವರಿದ್ದಾನೆ. ಆದರೆ ನಾವು ಜಗತ್ತಿನ ಆಸೆಗಳಲ್ಲಿ ಸಿಕ್ಕಿಕೊಂಡಿದ್ರೆ ಅದು ಸಾಧ್ಯವಿಲ್ಲ. ನಿಜವಾದ ಭಕ್ತಿ ಅಂದರೆ ಒಳಗಿನ ಶುದ್ಧತೆ. ದೇವರನ್ನು ಹೊರಗೆ ಹುಡುಕೋದಲ್ಲ, ನಮ್ಮೊಳಗೆ ಕಾಣುವುದು. ಜೀವನ ಸರಳವಾಗಿ, ಮನಸ್ಸು ಶುದ್ಧವಾಗಿದ್ದರೆ ಮಾತ್ರ ದೇವರ ಅನುಭವ ಸಾಧ್ಯವೆಂದು ಸಾರುತ್ತದೆ ಸಿದ್ದರಾಮೇಶ್ವರರ ಈ ವಚನ. ಪ್ರಿಯ ವೀಕ್ಷಕರೇ, ಈ ವಚನ ಜೀವನದಲ್ಲಿ ಭಕ್ತಿ, ಸತ್ಯ ಮತ್ತು ಆತ್ಮಜ್ಞಾನವನ್ನ ಅರಿಯಲು ಸಹಾಯ ಮಾಡುತ್ತದೆ. ಸಿದ್ದರಾಮೇಶ್ವರರು ತಮ್ಮ ಜೀವನವನ್ನ ಸಂಪೂರ್ಣವಾಗಿ ಶಿವಭಕ್ತಿಗೆ ಅರ್ಪಿಸಿದ್ರು. ಇಂದಿಗೂ ಅವರ ಹೆಸರು ಭಕ್ತಿ ಮತ್ತು ಸರಳ ಜೀವನದ ಪ್ರತೀಕವಾಗಿದೆ. ಈ ವಿಷಯ ಮತ್ತು ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೇವೆ. ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ದಾರಿದೀಪ ಟಿವಿನ